ಹಳ್ಳಿಮುಖ ಹುಳ್ಳಿಕಟ್ಟು ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ನನ್ನ ಮಗಳನ್ನು ನನ್ನ ಸೊಸೆ ಇಬ್ರು ಪುಟ್ಟಿಸಿಟ್ಟು ಕರ್ಕೊಂಡೋಗ್ರಿ ಅಂತಂದ್ಲು. ಸರಿ ಅಮ್ಮ ಎಲ್ಲ ರೆಡಿ ಆಗಿರಿ ಅಂತ ಹೋದ್ವಿ. ಏನು ವಿಪರೀತ ಟ್ರಾಫಿಕ್ಕು. ಕೊನೆಗೆ ನಮ್ಮ ಪೊಲೀಸ್ ಸಹೋದರರು ಬಂದು ನಮ್ಗೆಲ್ಲ ಟ್ರಾಫಿಕ್ ಅಷ್ಟು ಬಿಡಿಸ್ಕೊಟ್ರು. ಹೆಂಗೋ ಬಿಡುವು ಮಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿ ನಿರ್ವಹಣೆ ಮಾಡಿದ್ರು. ಪಾಪ ಹೆಂಗೋ ಖಾಲಿ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟ ಮೇಲೆ ಸೀದಾ ನಾವು ಮೆಟ್ರೋ ಸ್ಟೇಷನ್ ಕಾಮಗಾರಿಗಳೆಲ್ಲ ಹೆಂಗೆ ನಡೀತಾ ಐತಿ ಅಂತ ನೋಡ್ಕೊಂಡು ನಾನು ಬೆಂಗಳೂರಿಗೆ ಹೋದ್ರೆ ಅವೆಲ್ಲ ನೋಡ್ತೀನಿ. ಅಭಿವೃದ್ಧಿ ಕಡೆ ನಂಗೆ ಅಷ್ಟು ಒಲವು ಜಾಸ್ತಿ. ಎಲ್ಲ ನೋಡ್ಕೊಂಡು ಅದೇ ಏನೇ ಆದರೂ ಮೊದಲು ನಂಗೆ ಏನು ಚುರುಕಾಗಿ ನಡೀತಿದ್ರು ಪರವಾಗಿಲ್ಲ ನಡೀತಾ ಇತ್ತು, ಮಂದಗತಿನಾಗ ಸಾಗ್ತಾ ಇತ್ತು ಕೆಲಸಗಳು. ಸರಿ ಹಂಗೆ ನೋಡಿಕೊಂಡು ಮಕ್ಕಳಿಗೆ ಎಲ್ಲ ನೋಡಿಸ್ಕೊಂಡು ಕೋರಮಂಗಲ ಸಿಗ್ನಲ್ ತಕ್ಕ ಬರೋತ್ಕ ಒಂದು ಆಟೋ ಮ್ಯಾಗೆ ಒಬ್ಬನು ಒಂದು ಇದಾಕಿದ್ದ ಸ್ಲೋಗನ್ ಥರ ಹೇಳ್ತಾರಲ್ಲ ಹಂಗೆ. ಏನಂದರೆ ಗುದ್ದಬೇಡಿ ಸರ್ ನಮ್ಮ ಓನರ್ ಬಡವ ಅನ್ನೋದೊಂದು. ಇನ್ನೊಂದು ಜನ್ಮವಿದ್ದರೆ ಚಪ್ಪಲಿ ಆಗಿ ಹುಟ್ಟುವೆ, ಏಕೆಂದರೆ ನನ್ನ ಹೆತ್ತ ತಾಯಿಯನ್ನು ಒಮ್ಮೆ ಹೊತ್ತು ತಿರುಗಬೇಕು ಅಂತ. ಅದು ನೋಡಿ ನಂಗೆ ಬಲೆ ಸಂತೋಷ ಆಯ್ತು. ಇಂಥದ್ದೆಲ್ಲ ಹಾಕೋದು ನಮ್ಮ ಆಟೋ ಡ್ರೈವರ್ ಸಹೋದರರು ಹಾಕೋದು, ಬೇರೆ ಯಾರು ಇಂಥದ್ದೆಲ್ಲ ಹಾಕೋಕ್ಕಿಲ್ಲ. ಇವೆಲ್ಲ ನೋಡ್ಕೊಂಡು ಹಿಂಗೆ ಮುಂದೆ ಹೋತಾ ನಮ್ಮ ಆಪ್ಕಾಮ್ಸ್ನಾಗೆ ನನ್ನ ಇದ್ರದ್ದು ಮಾವಿನ ಮೇಳ ಹಲಸಿನ ಮೇಳ ಎಲ್ಲ ನಡೀತಾ ಇತ್ತು. ಅವೆಲ್ಲ ನೋಡ್ಕೊಂಡು ಹಂಗೇನೆ ನಾವು ಲಾಲ್ಬಾಗ್ ಸರ್ಕಲ್ಗೆ ಬಂದ್ವಿ. ಲಾಲ್ಬಾಗ್ ಸರ್ಕಲ್ನಾಗ ಅಷ್ಟೊತ್ತಿನಾಗೂ ಪೊಲೀಸರು ಕೆಲಸ ಪಾಪ ಚೆನ್ನಾಗಿ ಮಾಡ್ತಾ ಇದ್ರು. ಇರೋ ಬರೋ ಟ್ರಾಫಿಕ್ನೆಲ್ಲ ಹರಾಬರಿ ಎಲ್ಲ ಹಂಗೆ ಓಡಿಸಿ ಮುಂದಕ್ಕೆ ಜನಗಳನ್ನ ಓಡಿಸ್ತಾ ಇದ್ರು. ಇವೆಲ್ಲ ನೋಡಿಕೊಂಡು ಹೆಂಗೋ ಸಜ್ಜನರ ಸರ್ಕಲ್ಗೆ ನಾವು ರೀಚ್ ಆಗೋ ಪಟ್ಕೆ ಲೇಟೇ ಆಯಿತು. 9 ಗಂಟೆ ಆಗೋಯ್ತು, 9 ಕಾಲ ಆಗೋಯ್ತು. ಅಲ್ಲೋಗಿ ನೋಡಿದ್ವಿ ಸಜ್ಜನರ ಸರ್ಕಲ್ನಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನನ ಬೆಳೆ ಸಂದಾಗ ಮಾಡ್ತಾರಲ್ಲ ಪೇಂಟು ಗಿಂಡು. ಮಸಾಲ ಪಪ್ಪಡ್ ಮೊದಲೇ ಸ್ಟಾರ್ಟ್ ಮಾಡಿದ್ವಿ. ಆ ಮಸಾಲ ಪಪ್ಪಡ್ ಮೊದಲೇ ಸ್ಟಾರ್ಟ್ ಮಾಡಿದ್ವಿ. ಹೇಳ್ಕೊಳೋಂಥದ್ದು ಏನಿಲ್ಲ, ಆದ್ರೂ ಆ ಜನಜಂಗ್ಳಿನಾಗ ತಿನ್ನೋದೊಂದು ವಿಶೇಷ. ರುಚಿ ಹೆಂಗಾನ ಇರಲಿ, ಕಾಸು ಕೊಟ್ಟು ತಿಂತೀವಲ್ಲ ತಿನ್ನಲೇಬೇಕು. ಆ ಜನಗಳು ನೋಡ್ರೆ ಅದೇನು ತಿನ್ನೋಕ್ಕೆ ಬರ್ತಾರೋ ಏನೋ ಅನಿಸ್ತೈತೆ. ಮಸಾಲೆ ಪಪ್ಪಡ ಆಯಿತು. ಅದಾದ್ಮೇಲೆ ಸೀದಾ ಗೋಬಿ ಹೋದ್ವಿ. ಗೋಬಿಯವ್ರು ಏನು ಮಾಡೋರೆ, ಅಜನಮೋಟ ಹಾಕ್ಬೇಡ, ಕಲ್ಲರ್ ಹಾಕ್ಬೇಡ, ಸರ್ಕಾರದವ್ರು ಹೇಳಿದ್ರು. ಅವ್ರು ಯಥೇಚ್ಛವಾಗಿ ಹಾಕಿ ಉಪಯೋಗಿಸ್ತಾನೆ ಅವರೇ. ನಾವು ಅದನ್ನ ವಿಡಿಯೋನಾಗ ಹಾಕಿದ್ದೀನಿ. ಆಚೆ ಕಡೆ ಯಾರನ್ನ ಹೋದ್ರೆ ಟೇಸ್ಟಿಂಗ್ ಪೌಡ್ರ್ ಹಾಕಿರೋದು ಯಾರೋ ತಿನ್ಬೇಡ್ರಿ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ನಾವು ಮೊದಲಿಂದಾನು ತಿಂತಾ ಇರಲಿಲ್ಲ, ಅದೇ ಇಲ್ಲೋಗಿ ನೋಡಿದ್ಮೇಲೆ ನಮ್ಗೆ ತಿನ್ನಲೇ ಕೊಡ್ದು ಅನಿಸ್ಬಿಡ್ತು. ಆಲೂ ಟಿಸ್ಟರ್ ಬೇಕು ಅಂತಂದ್ಲು ನನ್ನ ಮಗಳು. ಒಂದು ಆ ದೊಡ್ಡ ಆಲೂಗಡ್ಡೆನಾಗ ಎತ್ಕೊಂಡು ತಿರುಗಿನಾಗ ತಿರುಗಿಸ್ಬಿಟ್ಟು ಪೀಸ್ ಮಾಡಿ ಮಾಡಿಕೊಟ್ಟ. ಸರಿ ತಿಂದ್ವಿ. ಏನೋ ನಾನಂತೂ ಒಂದು ಪೀಸ್ ತಿಂದೆ, ಅದೇನಂತ ಹೇಳ್ಕೊಳಂಗೆ ಇರಲಿಲ್ಲ, ಏನೋ ಒಣಗೋಗಿರೋ ಚಿಪ್ಸ್ ಇದ್ದಂಗಿತ್ತು. ಆಮೇಲೆ ವಿ ಬೇಕ್ರಿ ಬಂದ್ವಿ. ವಿ ಬೇಕ್ರಿ ನಾವು ಮಕ್ಕಳನ್ನಾಗ ಹೋಗೋವಾಗ ಗಮ ಅನ್ನೋದು ರೋಡಲ್ಲ. ಇವಾಗ ಡೀಸೆಲ್ ಪೆಟ್ರೋಲ್ ವಾಸನೆಗೆ ಗಮಲ ಆಚೆ ಬರೋಕ್ಕೂ ಇಲ್ಲ, ಒಳಕೋದ್ರೆ ಆ ಗಮನ ಬರೋಕ್ಕಿಲ್ಲ ಬಿಡ್ರಿ. ಸೀದಾ ಬಂದಿದ್ದು ನಾವು ನಮ್ಮೂರ್ಕ. ಆ ಟ್ರಾಫಿಕ್ನಾಗ ಅಷ್ಟೊತ್ತು ವಿಪರೀತ ಟ್ರಾಫಿಕ್ಕು. ಆ ಟ್ರಾಫಿಕ್ನ ಯಾರು ಏನು ಮಾಡೋಕ್ಕಾಗಿಲ್ಲ. ಇವತ್ತಿಗಿಷ್ಟೇ ಫ್ರೆಂಡ್ಸ್. ನಾನು ನಿನ್ನೆ ಹೇಳ್ಬೇಕಾಗಿತ್ತು, ನಿನ್ನೆ ರಾತ್ರಿ ಲೇಟ್ ಆಗಿದ್ದು ಕೇಳೋಕ್ಕಾಗಿಲ್ಲ. ಇವತ್ತು ಬಿಟ್ಟಿದ್ದೀನಿ. ಎಲ್ಲರಿಗೂ ಗುಡ್ ನೈಟ್.